ಪತ್ರಿಕಾಗೋಷ್ಠಿ ಏನು ನಾವು ಕರೆದಿದ್ವಿ ಎರಡಕ್ಕೆ ಸಂಬಂಧಪಟ್ಟಿದ್ದು. ಒಂದು SSLC ಪರೀಕ್ಷೆ ಏನು 18 ಮಾರ್ಚಿಂದ ನಡೀತಾ ಇದೆ. 18 ಮಾರ್ಚಿಂದ 2 ಏಪ್ರಿಲ್ ತನಕ. 2 ಏಪ್ರಿಲ್ ಲಾಸ್ಟ್ ಅಲ್ಲ, 18 ಮಾರ್ಚಿಂದ 2 ಏಪ್ರಿಲ್. ಮತ್ತು ನಮ್ಮ PU ಪರೀಕ್ಷೆಗಳು ಕೂಡ. ಮೊದಲನೇದಾಗಿ ನಾವು SSLCಯಿಂದ ಶುರು ಮಾಡ್ತೀವಿ. ತಮ್ಮ ಮೂಲಕ ಮೊದಲನೇದಾಗಿ ನನಗೆ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇವಾಗ SSLC ಮತ್ತು PUC ಇದು ಮಕ್ಕಳು ಆಗಲೇ ಪ್ರಿಪರೇಟರಿ ಎಲ್ಲ ಬಂದು ಕೊನೆಯ ಹಂತದಲ್ಲಿ ಇರುವಂಥದ್ದು. ಭಾಳಷ್ಟು ಜನಕ್ಕೆ ಒಂದು ರೀತಿ ಅಂಜಿಕೆ ಇರುತ್ತೆ, ಹೆದರಿಕೆ ಇರುತ್ತೆ ಈ ಥರದ್ದೆಲ್ಲ. ಸೊ ಪತ್ರಿಕೆಯ ಮೂಲಕ ಭಾಳಷ್ಟು ನೀವು ಮುಂಚಿಂದು ಹಿಂದಿನ ಕ್ವಶನ್ ಪೇಪರ್ನೆಲ್ಲ ಕೊಡುವಂಥದ್ದು, ಆನ್ಸರ್ಸ್ ಎಲ್ಲ ಕೊಡುವಂಥದ್ದು ಭಾಳ ಪತ್ರಿಕೆ ಅವರು ಮಾಡ್ತಾ ಇದ್ರಿ ಕೂಡ. ಅದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ, ಸ್ವಲ್ಪ ಜಾಸ್ತಿನೇ ಮಾಡಿ ಅಂತ ಒಂದು ಕೋರಿಕೆ ನಮ್ಮ ಇದರಲ್ಲಿ. ಯಾಕಂದರೆ ಪತ್ರಿಕೆಯಲ್ಲಿ ಬಂದಿರುವಂಥ ಕ್ವಶನ್ಸು ಆನ್ಸರ್ಸ್ ಎಲ್ಲ ಅವ್ರು ನೋಡಬೇಕಾದ್ರೆ ಸ್ವಲ್ಪ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇನ್ನೂ ಇದಾಗುತ್ತೆ. ಮತ್ತು ಆದರೆ ಆದಷ್ಟು ಕೆಲವೊಂದು ಹಿಂದಿನ ವರ್ಷ ಅಥವಾ ಅದರ ಹಿಂದಿನ ವರ್ಷಗಳಲ್ಲಿ ಬರೆದಿರುವಂಥ ಮಕ್ಕಳ ಯಶಸ್ಸಿನ ಬಗ್ಗೆ ಒಂದು ಕಥೆನ ಮಾಡ್ಬೋದು, ವಾರಕ್ಕೊಂದು ರೀತಿ ಅಂತ. ಇದು ಯಾವ ರೀತಿ ಅಂದರೆ, ಭಾಳಷ್ಟು ಜನ ನೀವು ನಮ್ಮ ಪತ್ರಿಕಾ ಸಂಘದಿಂದನೇ ಅವತ್ತು ಇದು ನೋಡ್ಬೇಕಾದ್ರೆ ಹೇಳಿದರೆ, ಎಷ್ಟೊಂದು ಜನ ಬಡ ಮಕ್ಕಳಿಗೆ ಅವರಿಗೆ ಸಹಾಯ ಮಾಡಿರುವಂಥದ್ದು, ಕೆಲವರು ಪತ್ರಿಕೆಯವರು ತಾವೇ ಹೇಳ್ಕೊಟ್ಟಿರುವಂಥದ್ದೆಲ್ಲ ಉದಾಹರಣೆ ಇದೆ ಅಂತ ಹೇಳ್ತಾ ಇದ್ರು. ಸೊ ಅಂಥದ್ದನ್ನು ದಯವಿಟ್ಟು ಸ್ವಲ್ಪ ಮೈಂಡ್ ಸ್ಟ್ರೀಮ್ಗೆ ತಂದು, ಮಕ್ಕಳಿಗೆ ಹಣನೇ ಇರಬೇಕು ಅಂತಿಲ್ಲ, ಬಡ ಮಕ್ಕಳು ಕೂಡ ಉನ್ನತ ಮಟ್ಟವಾದ ಒಂದು ರ್ಯಾಂಕನ್ನು ಗಳಿಸ್ಬೋದು ಅನ್ನೋ ಒಂದು ಸಾಮಾಜಿಕವಾಗಿರುವಂಥ ಒಂದು ಸಂದೇಶ ನಮ್ಮ ಮೂಲಕ ಹೋಗಬೇಕಾಗುತ್ತೆ. ಬೋತ್ ಪೇಪರ್, ಅದ್ರ ಜೊತೆನೇ ನಮ್ಮ ಡಿಜಿಟಲ್ ಮೀಡಿಯಾದ ಮೂಲಕನೂ ಕೂಡ. ಇದು ತಾವೆಲ್ಲರೂ ಒಂದು ಸಹಾಯಹಸ್ತ ಚಾಚಿ ಇನ್ನೂ ಹೆಚ್ಚು ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಹಿಂದಿನಂತೆಯೇ ಒಂದು ಕೊಡ್ತೀರಿ ಅಂತ ಒಂದು ಕೂಡ ನನ್ನ ಭಾವನೆ ಮತ್ತು ಒಂದು ರಿಕ್ವೆಸ್ಟ್ ಕೂಡ. ಸೊ ಸಣ್ಣದಾಗಿ ಒಂದು ಅಂಕಿಅಂಶನ ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಇವತ್ತಿಗೆ ಈ ಒಂದು ಪರೀಕ್ಷೆಗೆ SSLC ಪರೀಕ್ಷೆಗೆ ಹಾಜರಾಗುವಂಥ ಮಕ್ಕಳು ಅಥವಾ ಹಾಜರಾಗುವ ಸಾಧ್ಯತೆ ಇರುವಂಥ ಮಕ್ಕಳ ಸಂಖ್ಯೆ 29,397 ಇದೆ. ಅದರಲ್ಲಿ RF PF ಅಂತ ನಾವು ಡಿವೈಡ್ ಮಾಡ್ಕೊತೀವಿ. RF ಅಂತ ಹೇಳಿದ್ರೆ ನಮ್ಮ ಶಾಲಾ ಅಭ್ಯರ್ಥಿಗಳ ಸಂಖ್ಯೆ, ಅಂದರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಇರುವಂಥದ್ದು 27,633. ಈ ಖಾಸಗಿ ಅಭ್ಯರ್ಥಿಗಳು ಅಂತ ಹೇಳಿದ್ರೆ, ಕೆಲವರು ಕಾರಣಾಂತರಗಳಿಂದ ಶಾಲೆಯಿಂದ ಆಚೆ ಇರ್ತಾರೆ, ಡೈರೆಕ್ಟ್ ಏನು ಎಕ್ಸಾಮ್ ಕಟ್ಟಿ ಬರೆಯುವಂಥದ್ದು, ಅಂಥವ್ರದ್ದು 979 ಇದೆ. ಬೇರೆ ಜಿಲ್ಲೆಗಳಿಗೆ ನೋಡಿದ್ರೆ ಈ ಸಂಖ್ಯೆ ಭಾಳ ಕಡಿಮೆ. ಸೊ ಅದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ನಮ್ಮ ಜಿಲ್ಲೆಯಲ್ಲಿ. ಪುನರಾವರ್ತಿತ ಅಭ್ಯರ್ಥಿಗಳ ಸಂಖ್ಯೆ RR ಅಂತ ಏನು ಹೇಳ್ತೀವಿ, ರಿಪೀಟರ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ 632 ಇದೆ. ಅದೇ ರೀತಿ ಬೇರೆ ಜಿಲ್ಲೆಗಳಿಗೆ ಸಂಬಂಧ ಅಥವಾ ನಾವು ಕಂಪೇರ್ ಮಾಡಿದ್ರೆ ಇದು ಭಾಳ ಸಣ್ಣ ಪ್ರಮಾಣದಲ್ಲಿ ಇರುವಂಥ ಒಂದು ಇದು. ಮತ್ತು ಖಾಸಗಿಯಾಗಿ ಪ್ರೈವೇಟಾಗಿ ಕಟ್ಟಿ ಪುನರಾವರ್ತಿತವಾಗಿ ಇರುವಂಥ ಅಭ್ಯರ್ಥಿಗಳ ಸಂಖ್ಯೆ PR ಅಂತ ಏನು ನಾವು ಹೇಳ್ತೀವಿ 153 ಇದೆ. ಸೊ ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ 524 ಪ್ರೌಢಶಾಲೆಗಳ ಒಂದು ಅಭ್ಯರ್ಥಿಗಳು ಟೋಟಲ್ ಒಟ್ಟು 91 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆನ ಬರೀತಾರೆ. ಈ ಪರೀಕ್ಷಾ ಕೇಂದ್ರನ ನಾವು ಕ್ಲಸ್ಟರ್ ಮತ್ತು ಕ್ಲಸ್ಟರ್ ರಹಿತ ಅಂತ ಮಾಡ್ತೀವಿ. ಕ್ಲಸ್ಟರ್ ಅಂದರೆ ಏನೂ ಇಲ್ಲ, 2-3 ಪರೀಕ್ಷಾ ಕೇಂದ್ರ ಸೇರಿಸಿ ಒಂದೇ ಕಡೆ ಇರುವಂಥದ್ದು. ಇನ್ನು ಕೆಲವೊಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದೇ ಪರೀಕ್ಷಾ ಕೇಂದ್ರ ಇರುವಂಥದ್ದು. ಸೊ ಅದು ಜಸ್ಟ್ ನಮ್ಮ ಒಂದು ಕಾರ್ಯವೈಖರಿಗೆ ನೋಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಡಿವಿಷನ್ ಮಾಡ್ಕೊಂಡಿದ್ದೀವಿ. 22 ಕ್ಲಸ್ಟರ್ ಇದೆ, 38 ಕ್ಲಸ್ಟರ್ ರಹಿತ ಪರೀಕ್ಷಾ ಕೇಂದ್ರಗಳಿದೆ. 22 ಕ್ಲಸ್ಟರ್ಗಳಲ್ಲಿ 53 ಪರೀಕ್ಷಾ ಕೇಂದ್ರಗಳಿದೆ. ಅಂದರೆ ಒಂದು ಕ್ಲಸ್ಟರಲ್ಲಿ ಒಂದಕ್ಕಿಂತ ಹೆಚ್ಚು ಇರುವಂಥ ಪರೀಕ್ಷಾ ಕೇಂದ್ರಗಳು. ಈ ಪರೀಕ್ಷಾ ಕೇಂದ್ರದಲ್ಲಿ ಪ್ರತಿ ಕೊಠಡಿಲಿ 24 ವಿದ್ಯಾರ್ಥಿಗಳಿಗೆ ಆಸನ ಕಲ್ಪಿಸಲಾಗಿದೆ. ಸೊ ಅಂದಾಜು 1265 ಕೊಠಡಿಗಳು ಈ ಎಲ್ಲ 29,397 ಮಕ್ಕಳನ್ನ ಕೂರಿಸೋದಕ್ಕೆ 1265 ಕೊಠಡಿಗಳನ್ನ ನಾವು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ಕೇಂದ್ರಕ್ಕೆ ಆ್ಯಸ್ ಯೂಶುವಲ್ ಒಬ್ಬರ ಮುಖ್ಯ ಅಧೀಕ್ಷಕರು ಇರ್ತಾರೆ. ಅವ್ರಿಗೆ ಇಲ್ಲದೆ ಅಸಿಸ್ಟೆಂಟ್ ರೀತಿ ಒಬ್ಬ ಅಭಿರಕ್ಷಕರು ಕೂಡ ಇರ್ತಾರೆ. ಹಾಗೂ ಸ್ಥಾನೀಯ ಜಾಗೃತ ದಳ, ನಮ್ಮ ಸ್ಕ್ವಾಡ್ ರೀತಿ ಏನಿರ್ತಾರೆ, ಅವರ ಒಂದು ಅಧಿಕಾರಿಗಳನ್ನ ಕೂಡ ನಾವು ನಿಯೋಜನೆ ಮಾಡಿದ್ದೀವಿ. 350ಕ್ಕಿಂತ ಹೆಚ್ಚು ಇರುವಂಥ ಕೇಂದ್ರಗಳಿಗೆ ಒಬ್ಬರು ಹೆಚ್ಚುವರಿಯಾಗಿ ಉಪಮುಖ್ಯ ಅಧೀಕ್ಷಕರನ್ನು ಕೂಡ ನಾವು ನಿಯೋಜಿಸಿದ್ದೀವಿ. ಜಸ್ಟ್ ನಂಬರ್ ಜಾಸ್ತಿ ಇರೋ ಕಡೆ ಇಂಥ ಒಂದು ಕಡೆ ಮಾಡಿದ್ದೀವಿ. ಸೊ ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ನಾವು ಪಂಚಸೂತ್ರಗಳು ಅಂತ ಜಿಲ್ಲಾ ಪಂಚಾಯತಿಯಿಂದ ಏನೇನು ಮಾಡ್ತಾರೆ ಅವೆಲ್ಲದನ್ನು ಅಳವಡಿಸ್ಕೊಂಡು, ಅಂದರೆ ಕುಡಿಯೋ ನೀರಿಂದ ಹಿಡಿದು ಕಾಂಪೌಂಡ್ ವ್ಯವಸ್ಥೆ ಮತ್ತು
ಸೂಕ್ತ ಶಾಲಾ ಒಂದು ವಾತಾವರಣದ ಜೊತೆಗೆ ನಾವು ಆಸನದ ವ್ಯವಸ್ಥೆ, ಕುಡಿಯುವ ನೀರಿನ ಶೌಚಾಲಯದ ಒಂದು ಸುಸ್ಥಿತಿ ಮತ್ತು ಒಳ್ಳೆ ಗಾಳಿ ಬೆಳಕು ಇರುವಂಥ ಕೊಠಡಿಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಇದು ಒಂದು ಮಕ್ಕಳ ಒಂದು ಎಕ್ಸಾಮ್ ಬರೆಯೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆನ ಮಾಡಿದಂಗೆ ನಮ್ಮ ಕಡೆಯಿಂದ ಆಗುತ್ತೆ ಅಂತ. ಸೊ ಅದೇ ರೀತಿ ಈ ಒಂದು ಪರೀಕ್ಷೆನ ಹಬ್ಬದ ರೀತಿಯಲ್ಲಿ ಮಕ್ಕಳು ಒಂದು ಬರಿಬೇಕು ಅನ್ನೋ ಒಂದು ಇದರಿಂದ ಕೆಲವು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಕೂಡ ನಾವು ಅಂದ್ಕೊಂಡಿದ್ದೀವಿ. ಅವ್ರ ಪರೀಕ್ಷಾ ಕೇಂದ್ರದಲ್ಲಿ ಅವರಿಗೆ ನಗಿಸುವಂಥ ಒಂದು ಏನಾದ್ರು ಒಂದು ಇದು, ಅಥವಾ ಖುಷಿಯಾಗಿ ಒಳಗೆ ಹೋಗಿ ಖುಷಿಯಿಂದ ಆಚೆ ಬರುವಂಥ ಒಂದು ಬೇರೆ ಬೇರೆ ರೀತಿ ಚಟುವಟಿಕೆಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅಫ್ಕೋರ್ಸ್ ಅದು ನಮ್ಮ ಪರ್ಮಿಷನ್ ತೊಗೊಂಡೇ ನಾವು ಮಾಡುವಂಥದ್ದು. ಕೆಲವೊಂದು ನಮ್ಮಲ್ಲಿ ಐಡಿಯಾಸ್ ಇದೆ, ಅದು ಒಂದು ಸರಿ ನಾವು ಡಿಸ್ಕಸ್ ಮಾಡಿ ಆಗಬಹುದು ಅಂತ ಹೇಳಿದ್ರೆ ಮಾತ್ರ ಮಾಡ್ತೀವಿ. ಇಲ್ಲ ಅಂದರೆ ಅಟ್ಲೀಸ್ಟ್ ಅವರಿಗೆ ನಗುಮುಖದಿಂದ ಬಂದು ನಗುಮುಖದ ಮೂಲಕ ಹೋಗುವ ಒಂದು ಪ್ರಯತ್ನ ನಮ್ಮಲ್ಲಿರುವಂಥದ್ದು. ಹಿಂದಿನಂತೆಯೇ ಪ್ರತಿಯೊಂದು ಪರೀಕ್ಷಾ ಕೇಂದ್ರದ್ದು ಕೂಡ ವೆಬ್ಕಾಸ್ಟಿಂಗ್ ಆಗುತ್ತೆ. ವೆಬ್ಕಾಸ್ಟಿಂಗ್ ಡಿ ಸಿ ಆಫೀಸರ್, ಜಡ್ ಪಿ ಆಫೀಸರ್ ಜಿಲ್ಲೆಯಲ್ಲಿ ಎಲ್ಲ ನಿಮ್ಮ ಆಫೀಸಲ್ಲೇ ಇದು ಮಾಡ್ತಿರೋದು ಇದು? ಓಕೆ, ಲಾಸ್ಟ್ ವರ್ಷನೂ ಅಲ್ಲೇ ಮಾಡಿದ್ದ? ಓಕೆ. ಸೊ ಪ್ರತಿಯೊಂದು ಕ್ಲಾಸ್ ರೂಮಿಂದ ಕೂಡ ವೆಬ್ಕಾಸ್ಟಿಂಗ್ ಆಗುತ್ತೆ. ಅಲ್ಲಿ ಯಾವುದೇ ರೀತಿ ಕಾಪಿ ಹೊಡೆಯುವಂಥದ್ದಾಗಲಿ ಅಥವಾ ಬೇರೆ ರೀತಿ ಘಟನೆ ಆಗೋ ಅಂಥದ್ದಾಗಲಿ ಯಾವುದೇ ಒಂದು ಕಾರಣ ಕೂಡ ಅಲ್ಲಿ ಸಿಗೋದಿಲ್ಲ. ರಾಜ್ಯದ ಹಂತದಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲಿ ಆಗಿರುವಂಥದ್ದು ಏನಿರುತ್ತೆ ಅದನ್ನು ಅವರು ಕೂಡ ಒಂದು ಟೈಮ್ ಇದನ್ನ ತಗೊಂಡು ವೀಕ್ಷಣೆ ಮಾಡ್ತಾರೆ. ಸೊ ಆ್ಯಸ್ ಯೂಶುವಲ್ ವಿಕಲಚೇತನ ಮಕ್ಕಳಿಗೆ ನೆಲಮಹಡಿಯಲ್ಲೇ ನಾವು ಆಸನ ವ್ಯವಸ್ಥೆ ಮಾಡ್ತಿರುವಂಥದ್ದು, ಮತ್ತು ಮಂಡಳಿ ನಿಗದಿಪಡಿಸಿರುವಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ವಿಕಲಚೇತನ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ಮತ್ತು ಗೌಪ್ಯತೆ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರಶ್ನೆ ಯಾರಲ್ಲೂ ಉದ್ಭವ ಆಗುವಂಥ ಇದೇ ಬರೋದಿಲ್ಲ. ಯಾವುದೇ ವಾಟ್ಸಪ್ ಸಂದೇಶ, ಯಾವುದೇ ಬೇರೆ ಬೇರೆ ರೀತಿ ಮೆಸೇಜಸ್ ಬಂದ್ರೂ ಸಹ ವಿದ್ಯಾರ್ಥಿಗಳಾಗಲಿ ಅಥವಾ ಪೋಷಕರಾಗಿ ಯಾವುದೇ ರೀತಿ ಒಂದು ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ನಿರ್ಭಯದಿಂದ ಪರೀಕ್ಷೆನ ಬರೆಯುವಂಥ ಒಂದು ವ್ಯವಸ್ಥೆನ ನಾವು ಮಾಡ್ತಾ ಇದ್ವಿ. ಭಾಳಷ್ಟು ಸಲ ಒಂದು ನಾರ್ಮಲಿ ಬರೋದು ನಾಳೆ ಎಕ್ಸಾಮ್ ಪೋಸ್ಟ್ಪೋನ್ ಅಂತೆ ಅನ್ನೋದು ಭಾಳ ಒಂದು ಹರಿದಾಡುತ್ತೆ. ಅದು ಯಾಕೆ ಹರಿದಾಡುತ್ತೆ ಅಂತ ಇನ್ನೂ ಇದಿಲ್ಲ, ಬಟ್ ಇದು ನಾರ್ಮಲ್. ಯಾವಾಗಲೂ ಕೂಡ ಪೋಸ್ಟ್ಪೋನ್ ಏನಾದರೂ ಆಗುವಂಥದ್ದು ಇದ್ರೆ ಬಹಳ ಮುಂಚಿತವಾಗಿಯೇ ನಾವು ಹೇಳ್ತೀವಿ. ಅಂಥದ್ದು ಏನಾದರೂ ಸಂದರ್ಭ ಬಂದರೆ ಸರ್ಕಾರದ ವತಿಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಬರುತ್ತೆ. ಇವಾಗ ಯಾವುದು ಇಲ್ಲಿ ಮಳೆ ಇಲ್ಲ, ಯಾವುದೇ ಒಂದು ದುರ್ಘಟನೆ ನಡೆಯುವಂಥ ಒಂದು ಪ್ರಮೇಯನೂ ಕೂಡ ಬರುವಂಥದ್ದಿಲ್ಲ. ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಸಂಭವ ಯಾವುದೇ ಕಾರಣಕ್ಕೂ ಇವಾಗ ಇಲ್ಲ. ಸೊ ಈಗಾಗಲೇ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳು ಅಂದರೆ ಪ್ರಿಪರೇಟರಿ ನಮ್ಮಲ್ಲಿ ಇದಾಗಿದೆ, ತಯಾರಾಗೋದಕ್ಕೆ ಮಕ್ಕಳಿಗೆ ಕೊಟ್ಟಿರುವಂಥದ್ದು. 23ನೇ ತಾರೀಕು, ಇದೇ ಫೆಬ್ರವರಿ 23ನ ಕೊನೆಯ 3ನೇ ಸಿದ್ಧತಾ ಪರೀಕ್ಷೆ ನಡೆಯಲಿದೆ. ಇದು ಇಂಥ ಒಂದು ಸಿದ್ಧತೆ ಪರೀಕ್ಷೆನ ಮಕ್ಕಳು ಹೆಚ್ಚು ಪ್ರಯತ್ನ ಪಟ್ಟು ಅಲ್ಲಿ ಪರೀಕ್ಷಾ ಭಯ ಅಂತ ಒಂದು ಏನಿರುತ್ತೆ ಅಥವಾ ಅವರ ಒಂದು ಓದಿನ ಒಂದು ಎಷ್ಟು ಓದಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ಕೊನೆಯ ಅವಕಾಶ ನಮ್ಮ ಮಕ್ಕಳಿಗೆ ನಾವು ಕೊಟ್ಟಿರುವಂಥದ್ದು. ಸೊ ಯಾವುದೇ ರೀತಿ ಸಂದೇಹ ಇದ್ರೂ ಕೂಡ ಶಾಲಾ ಮುಖ್ಯಸ್ಥರು ಇರ್ತಾರೆ, ಶಾಲಾ ಮುಖ್ಯಸ್ಥರ ಮೂಲಕ ನಮ್ಮ BOsಗಳು ಇರ್ತಾರೆ, ಅದು BOsಗಳ ಮೂಲಕ ನಮಗೆ ಇದು ಬರುತ್ತೆ. ಎಲ್ಲ ಹಂತದಲ್ಲೂ ಕೂಡ ನಾವು ಮಕ್ಕಳಿಗೆ ಮತ್ತು ಪೋಷಕರಿಗೆ ಸಹಾಯ ಆಗುವಂಥ ಒಂದು ರೀತಿಯೇ ನಾವು ಮಾಡಬೇಕು ಅಂತ ಇದು ಮಾಡಿದ್ವಿ. ನಮ್ಮ ಮುಖ್ಯ ಉದ್ದೇಶ 10th ಬರೆಯುವಂಥ ಯಾವುದೇ ವಿದ್ಯಾರ್ಥಿ ಕೂಡ ಅನುತ್ತೀರ್ಣರಾಗ್ತಾರೆ. ಅದು ಕಾಪಿ ಹೊಡಿದಲ್ಲೇ ನಿಯತ್ತಾಗಿ ಬರೆದು ಪ್ರಾಮಾಣಿಕವಾಗಿ ಬರೆದು ಪಾಸ್ ಮಾಡಬೇಕು ಅಂತ, ಒಂದು ಪಾಸ್ ಆಗಬೇಕು ಅಂತ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ವೆಬ್ಕಾಸ್ಟಿಂಗ್ 100% ಇರುತ್ತೆ, ಯಾರು ಬೇಕಾದರೂ ಅದನ್ನು ಇಟ್ಕೊಳ್ಬೋದು. ನಮ್ಮಲ್ಲೂ ಕೂಡ 100% ಮಾನಿಟ್ರಿಂಗ್ ಆಗ್ತಾ ಇರುತ್ತೆ. ಸರಿಯಾದ ಸಮಯಕ್ಕೆ ಮಕ್ಕಳು ಒಳಗೆ ಬಂದಿದ್ದಾರೆ, ಸರಿಯಾದ ಸಮಯಕ್ಕೆ ಪೇಪರ್ ಡಿಸ್ಟ್ರಿಬ್ಯೂಟ್ ಆಗಿದೆಯಾ, ಸರಿಯಾದ ಸಮಯಕ್ಕೆ ಪೇಪರ್ನ ತೊಗೊಂಡಿದ್ದಾರಾ, ಇದೆಲ್ಲವನ್ನೂ ಕೂಡ ನಾವು ವ್ಯತ್ಯಾಸ ತಪ್ಪದೆ ವರದಿ ಮಾಡ್ತೀವಿ. ಸೊ ಹಾಗೆಯೇ ಹೇಳ್ದಂಗೆ ಇದು ತಾಲೂಕುವಾರು ಪೇಜ್ ನಂಬರ್ 4ರಲ್ಲಿ ತಾವು ನೋಡಿದ್ರೆ ತಾಲೂಕುವಾರು ನಮ್ಮ RN to PF, RR ಮತ್ತು PRದು ನಾವು ಡಿವಿಷನ್ ಕೊಟ್ಟಿದ್ದೀವಿ. ಹೆಚ್ಚು ಇರುವಂಥದ್ದು ನಮ್ಮ ಪೂರ್ತಿ ಬಂಟ್ವಾಳ ತಾಲೂಕಲ್ಲೇ 5566. ನೆಕ್ಸ್ಟ್ ಮಂಗಳೂರು ನಾರ್ತಲ್ಲಿ 5178 ಮತ್ತು ಮಂಗಳೂರು ಸೌತಲ್ಲಿ 4689 ಮೊದಲನೇ ಬಾರಿ ನಮ್ಮ ಮಕ್ಕಳು ಬರ್ತಿರುವಂಥದ್ದು. ಟೋಟಲಲ್ಲಿ ನೋಡಿದ್ರೆ ಬಂಟ್ವಾಳದಲ್ಲಿ ಹೆಚ್ಚು, ಮಂಗಳೂರು ನಾರ್ತ್ 2ನೇ ನಂಬರ್ಸ್ ಜಾಸ್ತಿ, ಮಂಗಳೂರು ಸೌತ್ 3ನೇ ಇದರಲ್ಲಿ ಬರುತ್ತೆ. ಸೊ ಈ ಎಲ್ಲದರಲ್ಲೂ ಕೂಡ ನಾವು ಕ್ಲಸ್ಟರ್ ಮತ್ತು ಕ್ಲಸ್ಟರ್ ರಹಿತ ಪರೀಕ್ಷಾ ಕೇಂದ್ರಗಳ ಸಂಖ್ಯೆನೂ ಕೂಡ ನಾವು ಕೊಟ್ಟಿದ್ದೀವಿ. ಟೋಟಲ್ ಶಾಲೆಗಳ ಸಂಖ್ಯೆ 524ರಲ್ಲಿ ಕ್ಲಸ್ಟರ್ ಸಹಿತ ಪರೀಕ್ಷಾ ಕೇಂದ್ರಗಳು ಮತ್ತು ಕ್ಲಸ್ಟರ್ ರಹಿತ ಪರೀಕ್ಷಾ ಕೇಂದ್ರಗಳ ಸಂಖ್ಯೆ ಟೋಟಲ್ 91 ಪರೀಕ್ಷಾ ಕೇಂದ್ರಗಳು ಈ SSLC ಇದರಲ್ಲಿ ಬರುತ್ತೆ. ಸೊ SLCದು ಡೀಟೇಲ್ಸ್ಗಳನ್ನು ಕೊಟ್ಟಿದ್ದೀವಿ, ವೇಳಾಪಟ್ಟಿನೂ ಕೂಡ 18ನೇ ತಾರೀಕು ಬುಧವಾರ ಇಂದ
ಇಂದ ಶುರುವಾಗಿ 23, 25, 28, 30, 1 ಮತ್ತು 2 ಎರಡನೇದು ಸಮಾಜ ವಿಜ್ಞಾನ ಪರೀಕ್ಷೆ ಏನಿದೆ ಗುರುವಾರ, ಅದು ನಮ್ಮ ಕೊನೆಯ ಪರೀಕ್ಷೆ ಆಗಿರುತ್ತೆ ನಮ್ಮ ಇರೋವಂಥ ಇದರಲ್ಲಿ. ಸೊ ಇದರಲ್ಲಿ ಒಂದು ತಮ್ಮ ಮೂಲಕ ಹೇಳೋದಕ್ಕೆ ನಾನು ಇಷ್ಟಪಡೋದು, ಕೆಲವೊಂದು ಮಕ್ಕಳಿಗೆ ಏನೊಂದು ಆತಂಕ ಅಂತಿರುತ್ತೆ, ಆ ಆತಂಕನ ನಿವಾರಣೆ ಮಾಡೋದಕ್ಕೆ ಮೊದಲನೇ ಸ್ಟೆಪ್ಪು ಪೋಷಕರು ಅಫ್ಕೋರ್ಸ್, ಎರಡನೇದು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳ ಸಹೋದ್ಯೋಗಿಗಳು, ಮೂರನೇದು ಮತ್ತು ಭಾಳ ಮುಖ್ಯವಾದಂಥದ್ದು ಶಾಲಾ ಮುಖ್ಯಸ್ಥರು ಅಥವಾ ಒಂದು ಶಾಲೆಯ ಆ ಒಂದು ಸಬ್ಜೆಕ್ಟ್ನ ಟೀಚರ್. ಇದೆಲ್ಲದೇನೂ ಕೂಡ ಕೆಲವೊಂದು ವಿವಿಧ ರೀತಿಯ ಒಂದು ತೊಂದರೆ ಆಗಲಿ ಅಥವಾ ಖಿನ್ನತೆಗೆ ಏನಾದರೂ ಒಳಪಡುವಂಥ ಮಕ್ಕಳು ಏನಾದರೂ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಟೆಲಿಮಾನಸ ಅಂತೇಳಿ ಒಂದು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮಾರ್ಗದರ್ಶನ ಸಹಾಯವಾಣಿ ಇದೆ. ಅದು 14416 ಕರೆ ಮಾಡ್ಬೋದು. ಭಾಳಷ್ಟು ಕರೆಗಳು ಸ್ವೀಕಾರ ಆಗುತ್ತೆ. ನಮ್ಮ ಜಿಲ್ಲಾ ಹಂತದಲ್ಲೂ ಕೂಡ ನಾವು ಒಂದು ಈ ಥರ ಒಂದು ಸಹಾಯವಾಣಿನ ಮಾಡ್ತಾ ಇದ್ದೀವಿ. ಬಟ್ 24 hours ಇಡೋದಕ್ಕಾಗೋದಿಲ್ಲ, ಮತ್ತು ಅಲ್ಲಿ ಯಾವುದೇ ಒಂದು ರೀತಿ ಮಾತಾಡುವಂಥದ್ದು ನಾವು ಸದ್ಯಕ್ಕೆ ಇಟ್ಕೊಳ್ಳೋದಕ್ಕಾಗಲ್ಲ. ಯಾರು ಕಾಲ್ ಮಾಡ್ತಾರೆ ಅವರ ಡೀಟೇಲ್ಸ್ ತೊಗೊಂಡು DHO ಅವ್ರ ಮೂಲಕ, ತಜ್ಞರು ಯಾರು ಇರ್ತಾರೆ ಅವ್ರ ಮೂಲಕ ಮತ್ತೆ ವಾಪಸ್ ಕಾಲ್ ಮಾಡಿಸುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿ ನಾನು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆಯವರಿಗೆ ನಿರ್ದೇಶನ ನೀಡಿದ್ದೀನಿ. ಎಷ್ಟು ಆ ರೀತಿ ಬರುತ್ತೆ ಅಂಥವನ್ನ ಪ್ರತಿದಿನ ಒಂದು ಕೊಲೆಕ್ಟ್ ಮಾಡಿ ನೆಕ್ಸ್ಟ್ ದಿನ ಅವರಿಗೆ ವಾಪಸ್ ಕಾಲ್ ಮಾಡುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ. ಎಷ್ಟು ತಜ್ಞರನ್ನ ನಾವು ನೋಡ್ಬೋದು ಅಂಥೇಳಿ CO ಅವ್ರ ಜೊತೆ ಮತ್ತು DP ಅವ್ರ ಜೊತೆ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಅಂಥ ತಜ್ಞರನ್ನ ಒಂದೊಂದು 2 ದಿನಕ್ಕೆ ನಾವು ವೆನ್ಲಾಕಲ್ಲಿ ಅಥವಾ ಲೇಡಿಗೋಷನ್ ಅಥವಾ ಪ್ರೈವೇಟ್ ನೋಡ್ನು ಕೂಡ ಹೇಳಿ ಅವರ ಒಂದು ಸಹಾಯ ಹಸ್ತನ ಚಾಚಿರುವಂಥದ್ದನ್ನು ನಾವು ತಗೊಂಡು ಮಕ್ಕಳಿಗೆ ಒಳ್ಳೆಯದಾಗೋ ರೀತಿ ನಾವು ಮಾಡುವಂಥದ್ದು. ಸೊ ಎಲ್ಲ ರೀತಿ ತರಬೇತಿ ಈಗಲೂ ಕೂಡ ನಾವು ಕೊಡ್ತಾ ಇದ್ದೀವಿ. ಆಯಾ ಶಾಲಾ ಮುಖ್ಯಸ್ಥರು ಕೆಲವೊಂದು ವೀಕ್ ಸ್ಟೂಡೆಂಟ್ ಅಂತ ಏನು ಹೇಳ್ತಾರೆ, ಅಂದರೆ ಕಡಿಮೆ ಮಾರ್ಕ್ಸ್ ತೊಗೊಳ್ಳೋಂಥವ್ರು ಅಥವಾ ಭಯ ಬರ್ತಿರುವಂಥವ್ರು ಅಥವಾ ಸರಿಯಾಗಿ ಬರೆಯೋಕ್ಕಾಗದೇ ಇರೋಂಥವ್ರಿಗೆ ಸ್ಪೆಷಲ್ ಕ್ಲಾಸಸ್ ಮೂಲಕನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಅಂಥೇಳಿ ನಾವು ಗೈಡ್ ಇವಾಗಲೂ ಕೊಡ್ತಾ ಇದ್ದೀವಲ್ಲ, ಸಣ್ಣದಾಗಿ ಎಲ್ಲ ಸೈನ್ಸು ಮತ್ತು ಸೋಷಿಯಲ್ ಇದು ಗೈಡ್ ರೀತಿ ಒಂದು ಬುಕ್ ಲಾಸ್ಟ್ ಟೈಮ್ ಕೊಟ್ಟಿರೋ ಇದರಲ್ಲಿ ಈಗಾಗಲೇ ಎಲ್ಲ ಶಾಲೆಗಳಿಗೂ ಕೂಡ ಲಾಸ್ಟ್ ಟೈಮ್ ಮತ್ತು ಅದರ ಹಿಂದೆ ಕೊಟ್ಟಿರುವಂಥದ್ದನ್ನೇ ಮತ್ತೊಮ್ಮೆ ಅದೇ ರೀತಿ ಪುನರಾವರ್ತಿತ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ದೇಶನ ನಮ್ಮಿಂದ ಹೋಗಿದೆ. ಸಣ್ಣದಾಗಿ ಸಂಕ್ಷಿಪ್ತವಾಗಿ, ಅಂದರೆ ಒಂದು ಚಾಪ್ಟರ್ ಇರುತ್ತೆ, ಆ ಚಾಪ್ಟರಲ್ಲಿ ಮುಖ್ಯವಾಗಿ ಏನು ಕಲಿಬೇಕು ಅಂತ ಒಂದಿರೋದು, ಅಂದರೆ ಬೇಸಿಕಲಿ ಪಾಸಿಂಗ್ ಮಾರ್ಕ್ಸ್ ಬರುವಂಥ ರೀತಿಲಿ ಯಾವ ರೀತಿ ತಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ನಮ್ಮ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀವಿ, ನೋಡಲ್ ಅಧಿಕಾರಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀವಿ. ಯಾವುದೇ ರೀತಿ ಒಂದು ರೀತಿ ಸಮಸ್ಯೆ ಅಥವಾ ಏನಾದರೂ ಒಂದು ಅದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಅಂದರೆ ನಾವು ಯಾವಾಗಲೂ ಕೂಡ ಅದಕ್ಕೆ ಸ್ಪಂದನೆ ಮಾಡೋದಕ್ಕೆ ರೆಡಿ ಇಟ್ಕೊಂಡಿರ್ತೀವಿ. ಜೊತೆಗೆ ಭಾಳಷ್ಟು ನಾವು ಇದುವರೆಗೂ ಮಾಡಿರುವಂಥ ಒಂದು ಪ್ರಯತ್ನಗಳನ್ನೆಲ್ಲ ಇದರಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀವಿ ಮುಂದಿನ ಹಂತದಲ್ಲಿ. ಸೊ ವಿಶೇಷ ಕಾರ್ಯಕ್ರಮಗಳು ಅನ್ನೋ ಒಂದು ಮೀಟಿಂಗಲ್ಲಿ ನಾವು ಕೆಲವೊಂದು ಕೊಟ್ಟಿದ್ದೀವಿ. ಇದು ಎಷ್ಟು ಯಶಸ್ಸು ಆಗುತ್ತೆ ಅಂಥೇಳಿ ನಾವು ಒಂದು ಸರಿ ಫಲಿತಾಂಶ ಆಚೆ ಬಂದಮೇಲೆ ಗೊತ್ತಾಗುತ್ತೆ. ಬಟ್ ನಮ್ಮ ಉದ್ದೇಶ ಇರುವಂಥದ್ದು 100% 29,000 ಚಿಲ್ಲರೆ ಮಕ್ಕಳನ್ನು ಕೂಡ ಉತ್ತೀರ್ಣರಾಗಿ ನಾವು ದೇಶದಲ್ಲೇ ಒಂದು ಮಾದರಿ ಜಿಲ್ಲೆಯಾಗಿ ಹೊರಹೊಮ್ಮಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಸಣ್ಣ ಪ್ರಯತ್ನ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ನಾನು CO ಅವರು ಮತ್ತು SP ಸರ್ ಕೂಡ ಆದರೆ ಮಕ್ಕಳನ್ನು ಒಂದು ಸರಿ ಭೇಟಿಯಾಗಿ ಅವರಿಗೆ ಒಂದು ಅವರ ಮನಸ್ಸಿಗೆ ಒಂದು ಒಳ್ಳೆಯ ರೀತಿ ನಾವು ಹೇಳಿ ಈ ಪರೀಕ್ಷೆ ಅನ್ನೋ ಒಂದು ಭಯ ಅಥವಾ ಭೂತ ರೀತಿಲಿ ಯಾವುದೇ ರೀತಿ ನೀವು ನೋಡಬಾರ್ದು, ಚಿಂತೆಯಿಂದ ಬರೀರಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಅಂತ ಇದ್ದೀವಿ. ಬರುವ ಎಷ್ಟು ಕಡೆ ಶಾಲೆಗೆ ಹೋಗಿ ಇದು ಮಾಡಬೇಕು ಅಂತ ಹೇಳಿ ಆ ರೀತಿ ನಾವು ಮಾಡಬೇಕು ಅಂತ. ಯಾಕಂದರೆ 1-2 ಶಾಲೆಗಾದ್ರೂ ಹೋದರೆ ಅದೊಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅಂತ ಒಂದು ನಮ್ಮ ಅಂತಲ್ಲಿ. ಇದಲ್ದಲೇ ನಮ್ಮ ಪ್ರತಿ BOs ಮುಖ್ಯ ಶಿಕ್ಷಕರು ಇವರೆಲ್ಲರನ್ನು ಹೇಗೂ ಮಾಡ್ತಾ ಇದ್ದಾರೆ, ನಾಟ್ ಲೈಕ್ ನಾವು ಮಾಡ್ತಾ ಇಲ್ಲ ಅಂತ. ಬಟ್ ಅಟ್ಲೀಸ್ಟ್ DC, CO, SP, ಪೊಲೀಸ್ ಕಮಿಷನರ್ ಎಲ್ಲ ಒಂದು ಸಣ್ಣ ಪ್ರಯತ್ನ ಮಾಡಿದ್ರೆ ಅವ್ರ ಜೊತೆ ನಾವು ಸೇರ್ಕೊಂಡಂಗೆ ಆಗುತ್ತೆ ಒಂದು ಸಣ್ಣ ಮೆಸೇಜ್ ಕೊಡೋ ಇದರಲ್ಲಿ ನಾವು ಕೊಡ್ತೀವಿ. ಸೊ SSLC ಪರೀಕ್ಷೆ ನಂತರ ನಾವು ದ್ವಿತೀಯ PUC ಪರೀಕ್ಷೆ ಎದುರ್ಕೊಳ್ಳೋ ಮೂಲಕ ನಮ್ಮದು 28/2/2026ರಿಂದ 17/3/2026 ಒಟ್ಟು 15 ದಿನಗಳ ಒಂದು PU ಪರೀಕ್ಷೆ ನಮ್ಮಲ್ಲಿ ನಡೀತಾರೆ. ಜಿಲ್ಲೆಯಲ್ಲಿ ಒಟ್ಟು ಪರೀಕ್ಷಾ ಕೇಂದ್ರಗಳು 59, ಸರ್ಕಾರಿ ಕಾಲೇಜುಗಳಲ್ಲಿ 15, ಖಾಸಗಿ ಅನುದಾನಿತ 22, ಖಾಸಗಿ ಅನುದಾನ ರಹಿತ ಅದು ಪ್ರೈವೇಟ್ ಪೂರ್ತಿ 22 ಇರುವಂಥದ್ದು. ಟೋಟಲ್ ಪರೀಕ್ಷಾ ಕೇಂದ್ರಗಳು ತಾಲೂಕುವಾರು ನಾವು ಡಿವೈಡ್ ಮಾಡಿದ್ದೀವಿ. ಮಂಗಳೂರಲ್ಲಿ 21, ಬಂಟ್ವಾಳ 6, ಬೆಳ್ತಂಗಡಿ 8 ಇದೆ,
ಪುತ್ತೂರು 5, ಸುಳ್ಯ ಕಡಿಮೆ 2, ಕಡಬ 5, ಮೂಡುಬಿದ್ರೆ 6, ಉಳ್ಳಾಲ 4, ಮುಲ್ಕಿ 2. ಸೊ ಇಷ್ಟು ಪರೀಕ್ಷಾ ಕೇಂದ್ರಗಳು ಕೂಡ ನಾವು ಇಲ್ಲಿ ಬಂದಿರುವಂಥದ್ದು. ಆದರೆ ಸೇಮ್ ರೀತಿ ರೆಗ್ಯುಲರ್ ಅಂತ ಹೇಳ್ಬಿಟ್ಟು ಕೂಡ ಕಲಾ ವಿಭಾಗದಲ್ಲಿ 3,326 ಮಕ್ಕಳಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 13,859, ವಿಜ್ಞಾನ ಸೈನ್ಸ್ ಸ್ಟೂಡೆಂಟ್ಸು 18,401. ಟೋಟಲ್ ಕಲೆ ವಿಭಾಗದಲ್ಲಿ ರೆಗ್ಯುಲರ್, ಖಾಸಗಿ ಮತ್ತು ರಿಪೀಟರ್ಸ್ ಸೇರಿ 3,724 ಇದೆ. ವಾಣಿಜ್ಯ ವಿಭಾಗದಲ್ಲಿ 15,054, ವಿಜ್ಞಾನ ಅದರಲ್ಲಿ ಹೆಚ್ಚು ಇರುವಂಥದ್ದು 18,559. ಇದರಲ್ಲೂ ಕೂಡ 100% ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಬಟ್ ನಮ್ಮ ಪ್ರಯತ್ನ ಇರುವಂಥದ್ದು 100% PU ಮಕ್ಕಳು ಉತ್ತೀರ್ಣರಾಗಿ ಹೋಗಬೇಕು ಎಲ್ಲ ವಿಭಾಗದಿಂದನೂ ಕೂಡ ಅಂತ ಹೇಳಿ. ಸೊ ಇದರಲ್ಲಿ ನಾವು ಒಟ್ಟು ಹುಡುಗರು ನಮ್ಮಲ್ಲಿ ಟೋಟಲ್ 18,745, ಹುಡುಗಿಯರು 18,592. ಒಟ್ಟು ವಿದ್ಯಾರ್ಥಿಗಳು PU ಪರೀಕ್ಷೆ ಈ ಸರಿ ತಗೊಳ್ಳೋದಕ್ಕೆ ಅವಕಾಶ ಇರುವಂಥದ್ದು 37,337. ಸೊ ಇಷ್ಟು ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಾರೆ. ಎಲ್ಲದಕ್ಕೂ ಕೂಡ 10th ಹೇಗೆ ಆಗುತ್ತೆ ಅದೇ ರೀತಿ ವೆಬ್ಕಾಸ್ಟಿಂಗ್ ಕಂಪಲ್ಸರಿ ಆಗಿರುತ್ತೆ. ಇದರಲ್ಲಿ ಪೂರ್ತಿ ವೆಬ್ಕಾಸ್ಟಿಂಗ್ ಐ ಥಿಂಕ್ ಜಿಲ್ಲಾ ಪಂಚಾಯತ್ ಕೂಡ. ಸೊ ವೆಬ್ಕಾಸ್ಟಿಂಗ್ DDPO ಇದರಲ್ಲಿ ಇಲ್ಲಿ ಜಿಲ್ಲಾ ಪಂಚಾಯತಲ್ಲಿ ಮಾಡುವಂಥ ಒಂದಿದು 13 ವೀಕ್ಷಣಾಧಿಕಾರಿಗಳನ್ನ ನಾವು ಇವಾಗಲೇ ನಿಯೋಜನೆ ಮಾಡಿದ್ದೀವಿ. ಸೊ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಪತ್ರಿಕೆಗಳ ಸಾಗಾಣಿಕೆಗಾಗಿ 16 ಮಾರ್ಗಗಳನ್ನ ಇವಾಗಲೇ ನಾವು ಕಲ್ಪಿಸಿದ್ದೀವಿ. ಇದಕ್ಕೆ ತ್ರಿಸದಸ್ಯ ಸಮಿತಿ ಸದಸ್ಯರ ಜೊತೆಗೆ 16 ತಂಡಗಳನ್ನ ಇವಾಗಲೇ ನಿಯೋಜನೆ ಮಾಡಿದ್ದೀವಿ. ಸೊ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲಾ ಪರೀಕ್ಷಾ ಕೇಂದ್ರಗಳನ್ನು ಕೂಡ ನಾವು CCTV ಅಳವಡಿಸಿದ್ದೀವಿ. CCTV ಚೆಕಿಂಗ್ 2 ಹಂತದಲ್ಲಿ ಆಗ್ತದೆ. 1, 2 ಅಥವಾ 3 ದಿನಗಳ ಮುಂಚೆ, ಒಂದು ದಿನದ ಮುಂಚೆ, ಒಂದು ಪರೀಕ್ಷೆ ನಡೆಯೋದಕ್ಕಿಂತ ಕೆಲವು ಗಂಟೆಗಳ ಮುಂಚೆ. ಸೊ 2 ರೀತಿಯಲ್ಲಿ ನಾವು CCTV ಚೆಕ್ ಮಾಡಿ ಅಲ್ಲಿ CCTVಲಿ ಏನಾದರೂ ಸಮಸ್ಯೆ ಉಂಟಾದರೆ ತಕ್ಷಣ ಟೆಕ್ನಿಷಿಯನ್ ಮೂಲಕ ನಾವು ಅದನ್ನು ಮಾಡೋ ವ್ಯವಸ್ಥೆನೂ ಕೂಡ ಮಾಡಿದ್ವಿ. ಇಂಟರ್ನೆಟ್ ಹೈ ಬ್ಯಾಂಡ್ವಿಡ್ತ್ ಇರುವಂಥ ಇಂಟರ್ನೆಟ್ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಮಾಡಿದ್ವಿ. 10th ಎಕ್ಸಾಮ್ ನಡೆಯುವಂಥದ್ದು ಕೂಡ, PU ಎಕ್ಸಾಮ್ ನಡೆಯುವಂಥದ್ದು ಕೂಡ. ಸೊ ಎಲ್ಲ ಅಗತ್ಯ ಇರುವಂಥ ಸಿಬ್ಬಂದಿಗಳು, ಅದರಲ್ಲೂ ಮುಖ್ಯ ಅಧೀಕ್ಷಕರು, ಉತ್ತರ ಪತ್ರಿಕೆ ಪಾಲಕರು, ಕಚೇರಿ ಅಧೀಕ್ಷಕರು, ಪ್ರಶ್ನೆ ಪತ್ರಿಕೆ ವಿತರಣೆಗಾಗಿ ನಮ್ಮ ತ್ರಿಸದಸ್ಯ ಸಮಿತಿ ಇರುವಂಥದ್ದು ಎಲ್ಲ ಅಧಿಕಾರಿಗಳನ್ನು ಕೂಡ ನಾವು ಇವಾಗಲೇ ನಾವು ತಯಾರಿಸ್ಕೊಂಡಿದ್ದೀವಿ. ಜೊತೆಗೆ 10% ಬಫರ್ ಅಂತಲೂ ಕೂಡ ಇದ್ದೀವಿ. ಕಾರಣಾಂತರಗಳಿಂದ ಅವತ್ತು ಆ ದಿನ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಆ ಬಫರಿಂದ ಕೂಡ ನಾವು ಅಧಿಕಾರಿಗಳನ್ನ ಈ ಒಂದು ಇದರಲ್ಲಿ ಸೇರಿಸ್ಕೊಂತೀವಿ. ವಾಹನ ವ್ಯವಸ್ಥೆ ಮತ್ತು ವಾಹನ GPS ಏನು ಅಳವಡಿಕೆ ಇರುತ್ತೆ ಅದು ಆ್ಯಸ್ ಯೂಶ್ವಲ್ ನಮ್ಮ ಏನು ರೆಗ್ಯುಲೇಷನ್ಸ್ ಇದು ಇರುತ್ತೆ ಅದೇ ರೀತಿ ನಮ್ಮ ವ್ಯವಸ್ಥೆ ಇದರಲ್ಲೂ ಕೂಡ ಇರುತ್ತೆ. ನಕಲಿ ಪ್ರಶ್ನೆ ಪತ್ರಿಕೆಗಳಿಗೆ ಏನು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಬರುತ್ತೆ, ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಇದು ಫುಲ್ ಪ್ರೂಫ್ ಸಿಸ್ಟಮ್ ಇದೆ. ನಕಲಿ ಪ್ರಶ್ನೆ ಪತ್ರಿಕೆಗಳು ಬರುವಂಥ ಯಾವುದೇ ಪ್ರಶ್ನೆ ಪತ್ರಿಕೆ ಅಂತ ಬಂದ್ರೂ ಅದು ನಕಲಿನೇ ಆಗಿರುತ್ತೆ. ಅಸಲಿ ಯಾವುದೇ ಕಾರಣಕ್ಕೂ ಆಗುವಂಥ ಸಂಭವ ಇರೋದಿಲ್ಲ. ಸೊ ಇದಾಗಲೇ ಪೊಲೀಸ್ ಇಲಾಖೆ ಜೊತೆ ಒಂದು ಹಂತದಲ್ಲಿ ನಾವು ಮೀಟಿಂಗ್ ಕೂಡ ಮಾಡಿದ್ದೀವಿ. ರೂಟಿನ ಬಗ್ಗೆ, ಅಲ್ಲಿ 200 ಮೀಟರ್ ಸುತ್ತಮುತ್ತ ಭದ್ರತೆ ಸಿಗುವಂಥದ್ದು, ಇದು ಕಾಲೇಜ್ ಸುತ್ತ ಮತ್ತು ಸ್ಕೂಲ್ ಪರೀಕ್ಷಾ ಕೇಂದ್ರದಲ್ಲಿರುವಂಥ ಭದ್ರತೆಗಳ ಬಗ್ಗೆ ಇವಾಗಲೇ ಒಂದು ಹಂತದ ಮೀಟಿಂಗ್ ಇವಾಗಲೇ ನಮ್ಮ ಕಡೆಯಿಂದ ಆಗಿದೆ. ಜೊತೆಗೆ ಬಯೋಮೆಟ್ರಿಕ್ ಹಾಜರಾತಿನೂ ಕೂಡ ನಾವು ಸಿಬ್ಬಂದಿ ವರ್ಗದವರಿಗೆ ಅವತ್ತು ಬಿಟ್ಟಿದ್ವಿ. 1 ಗಂಟೆ ಮುಂಚೆನೋ 1.5 ಗಂಟೆ ಮುಂಚೆ, 1 ಅಥವಾ 1.5 ಗಂಟೆ ಮುಂಚೆನೇ ಸಿಬ್ಬಂದಿ ವರ್ಗದವರಿಗೆ ಆ ಒಂದು ಸಮಯದಲ್ಲಿ ಬರಬೇಕು ಅಂತ ಇವಾಗಲೇ ಇದಾಗಿದೆ. 1 ಅಥವಾ 1.5 ನಾನು ಕರೆಕ್ಟಾಗಿ ಇದನ್ನು ಹೇಳ್ತೀವಿ. ಜೊತೆಗೆ CCTV ವೀಕ್ಷಣೆಗೆ ಅಂತ ಇಲ್ಲೂ ಕೂಡ ಪ್ರತಿದಿನ ಇಷ್ಟು ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ನಮ್ಮಿಂದ ಆದೇಶ ಆಗ್ತದೆ. ಅದಕ್ಕೂ ಕೂಡ ಬಫರ್ ಅಂತೇಳಿ ನಾವು ಕೆಲವೊಂದು ಅಧಿಕಾರಿಗಳನ್ನ ಇರ್ತೀವಿ. ಕಾರಣಾಂತರಗಳಿಂದ ಅಂದರೆ ಫ್ಯಾಮಿಲಿಯಲ್ಲಿ ತೊಂದರೆ ಆಗ್ಬೋದು ಅಥವಾ ಅವರಿಗೆ ಒಂದು ಹುಷಾರಿಲ್ದಂಗೆ ಆಗ್ಬೋದು. ಸೊ ಅದಕ್ಕೆ ಆ ಒಂದು ಇದಕ್ಕೆ ನಾವು ಬಫರ್ ಅಂತೇಳಿ ಒಂದು 10% ನಾವು ತೊಗೊತೀವಿ. ಸೊ ದಿನಾಂಕ 28/2 17/3 ತನಕ ಟೋಟಲ್ 59 ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲು 200 ಮೀಟರ್ದು ಏನಿದೆ ನಿಷೇಧಿತ ಪ್ರದೇಶ ಅಂತ ಹೇಳ್ಬಿಟ್ಟು ಘೋಷಣೆ ಕೂಡ ಮಾಡ್ತೀವಿ. SP ಸರ್ ಅವರ ವ್ಯಾಪ್ತಿಗೆ ನಾನು ಘೋಷಣೆ ಮಾಡ್ತೀವಿ, ಪೊಲೀಸ್ ಕಮಿಷನರ್ ವ್ಯಾಪ್ತಿಗೆ ಪೊಲೀಸ್ ಕಮಿಷನರ್ ಅವರು ಘೋಷಣೆ ಮಾಡ್ತಾರೆ. ವಿದ್ಯುತ್ತಿಂದನೂ ಕೂಡ ಇವಾಗಲೇ ಬೇಸಿಗೆ ಆಗಿರೋದ್ರಿಂದ ಫ್ಯಾನ್ ಬೇಕಾಗ್ತದೆ. ಕೆಲವೊಂದು ಕಡೆ ಬೆಳಕು ಅಕಸ್ಮಾತ್ ಕಡಿಮೆ ಆದರೆ ಬೆಳಕಿನ ವ್ಯವಸ್ಥೆ ಮಾಡೋದಕ್ಕೂ ಕೂಡ ಮೆಸ್ಕಾಮ್ನವ್ರ ಜೊತೆ ಇವಾಗಲೇ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲೂ ಕೂಡ DG ಸೆಟ್ಸ್ ಅಥವಾ ಆ ಥರ ಮಾಡ್ಕೊಳ್ಳೋಂಥ ಸಮಸ್ಯೆ ಇನ್ನೂ ಬರೋದಿಲ್ಲ. ಆ ಸಮಯದಲ್ಲಿ 100% ವಿದ್ಯುತ್ ವ್ಯತ್ಯಯ ಆಗದಲ್ಲೇ ಇರುವಂಥ ರೀತಿ ಮಾಡಬೇಕು ಅಂತ ಹೇಳಿ ಮಾಡಿರುವಂಥದ್ದು.
ಅದಾಗ್ಯೂ ಯಾವ್ದಾದ್ರು ಒಂದು ವ್ಯತ್ಯಯ ಆದರೆ ನಾವು ಟೆಕ್ನಿಷಿಯನ್ಸ್ನ ಇಡಬೇಕು ಅಂತ ಪರೀಕ್ಷಾ ಕೇಂದ್ರ ಸುತ್ತಮುತ್ತ ಇದು ತಕ್ಷಣ ಅದನ್ನು ಅಟೆಂಡ್ ಮಾಡೋ ರೀತಿಯೂ ಕೂಡ ಕ್ರಮ ನಮ್ಮ ಕಡೆಯಿಂದ ಇದಾಗಿದೆ. ಮತ್ತು ಮೆಸ್ಕಾಮ್ಗೆ ಸೂಚನೆ ಕೂಡ ಇವಾಗಲೇ ಹೋಗಿದೆ. ಸೊ ರಿಗಾರ್ಡಿಂಗ್ SLC ಮತ್ತು PUC ಇಷ್ಟು ತಮ್ಮ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ಕೇಳ್ಬೋದು. ಥ್ಯಾಂಕ್ ಯು. ಇದೊಂದು ಪ್ರಿಪ್ರೇಷನ್ಸ್ ಮತ್ತು ಎರಡು ಪ್ರಿಪ್ರೇಟರಿ ಆಯಿತು, ಇವ್ರದ್ದು PUC ಒಂದಾಯಿತು, ಹೇಳಿದ್ರಲ್ಲ 100% ಇದರಲ್ಲಿ ನಿಮ್ಮ ಈ ಪ್ರಿಪ್ರೇಷನ್ ಇದರಲ್ಲಿ ಥರ್ಡ್ ಪ್ರಿಪ್ರೇಟರಿ ಬರ್ತಾ ಇದೆ, ಪ್ರಿಪ್ರೇಷನ್ ಹಂತದಲ್ಲಿ ಯಾವ ರೀತಿಯಿಂದ ಪ್ರಿಪ್ರೇಷನ್ ಹ್ಯಾವಿಂಗ್ 100% ಇದಕ್ಕೆ ನಂಬರ್ಸ್ ಅನ್ನೋದು ಪ್ರಿಪರೇಟರಿ ಟೈಮಲ್ಲಿ ನಾವು ನಾರ್ಮಲಿ ತಗೊಳ್ಳೋದಿಲ್ಲ. ಏನಾಗುತ್ತೆ ಏನು ಮಾಡ್ತಾರೆ, 3 ಪ್ರಿಪರೇಟರಿ ಬರೆಯೋದಿಲ್ಲ, 1 ಅಥವಾ ಯಾವ್ದಾದ್ರು 2 ಇದರಲ್ಲಿ ಮಾಡ್ತಾರೆ. ಮೊದಲನೇ ಪ್ರಿಪರೇಟರಿ ನಾರ್ಮಲಿ ಭಾಳಷ್ಟು ಸೀರಿಯಸ್ ಆಗಿ ತೊಗೊಂಡಿರಲ್ಲ, ಯಾಕಂದರೆ ಮೊದಲನೇ ಪ್ರಿಪರೇಟರಿಗೂ ಕೊನೆ ಮೇನ್ ಎಕ್ಸಾಮ್ಗೂ ಆಲ್ಮೋಸ್ಟ್ 3 months ಗ್ಯಾಪ್ ಇರುತ್ತೆ. ಅಷ್ಟು ಕೆಲವೊಂದ್ಸರಿ ಸಿಲೆಬಸ್ಸೇ ಕವರ್ ಆಗ್ದಲೇ ಇರ್ಬೋದು, ಕೆಲವೊಂದ್ಸರಿ ಇವರು ಓದ್ದಲೇ ಇರ್ಬೋದು. ಸೊ ದಟ್ ಈಸ್ ನಾಟ್ ದ ರೈಟ್ ಇಂಡೆಕ್ಸ್. ಮತ್ತು ಭಾಳಷ್ಟು ಮಂದಿ ಕೂಡ ಬರ್ದಿರೋದಿಲ್ಲ, ಬೋತ್ PUನೂ ಹೇಳ್ತಾ ಇದ್ದೀನಿ ಮತ್ತು SLC ಕೂಡ ಹೇಳಿದ್ದೀನಿ. ಎರಡನೇ ಪ್ರಿಪರೇಟರಿಯಿಂದ ಸ್ವಲ್ಪ ಸೀರಿಯಸ್ನೆಸ್ ಅದು ಬರುತ್ತೆ. ನಮ್ಮ ಮೇಜರ್ ನಾವು ನೋಡುವಂಥದ್ದು 3ನೇ ಪ್ರಿಪರೇಟರಿ. ಥರ್ಡ್ ಪ್ರಿಪರೇಟರಿ ಇಸ್ ದ ಒನ್ ದಟ್ SLC ಮಕ್ಕಳಿಗೆ ನಾವು ನೋಡುವಂಥದ್ದು. ಅಲ್ಲಿ ಎಷ್ಟು ಉತ್ತೀರ್ಣರಾಗ್ತಾರೆ ಅಥವಾ ಯಾವ ರೀತಿ ಅಂತ ನೋಡ್ತಾರೆ. ಅಂಥ ಮಕ್ಕಳನ್ನ ನಾವು ನೋಡ್ಬಿಟ್ಟು ಸ್ವಲ್ಪ ಹೆಚ್ಚು ಅವರ ಒಂದು ಆದ್ಯತೆ ಕೊಡೋದಕ್ಕೆ ನಾವು ನೋಡ್ತೀವಿ. ಬಿಕಾಸ್ ಥರ್ಡ್ ಪ್ರಿಪರೇಟರಿ ಅಷ್ಟೊತ್ತಿಗೆ ಎಲ್ಲ ಸಿಲೆಬಸ್ಸು ಕವರ್ ಆಗಿರುತ್ತೆ, ಏನೇನು ಮಾರ್ಗದರ್ಶನ ನೀಡಬೇಕು ನಮ್ಮ ಶಾಲಾ ಮುಖ್ಯಸ್ಥರಿಂದ ಮತ್ತು ಆಯಾ ಒಂದು ಸಬ್ಜೆಕ್ಟ್ ಟೀಚರ್ಸಿಂದ ಆಗಲೇ ಆಗಿರುತ್ತೆ. ಆವಾಗ ಯಾರು ಉತ್ತೀರ್ಣರಾಗೋದಕ್ಕೆ ಸ್ವಲ್ಪ ವಿಫಲರಾಗ್ತಾರೆ, ಅವರ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಸ್ವಲ್ಪ ಹೆಚ್ಚಿರುತ್ತೆ. ಸೊ ನಮ್ಮ ಉದ್ದೇಶ ಇರೋದು ಥರ್ಡ್ ಪ್ರಿಪರೇಟರಿ ಮೇಲೆ ನಮ್ಮ ಇದೆ. ಈಗ ಸೆಕೆಂಡ್ ಪ್ರಿಪರೇಟರಿಯಲ್ಲಿ ನಿಮಗೆ ಐಡಿಯಾ ಅಂದರೆ ಬೇರೆ ಎಕ್ಸಾಮ್ ಅಂದರೆ ನಿಮ್ಮ ಇವರು ರಶ್ಮಿ ಮಹೇಶ್ ಅವರು ಇಲ್ಲಿ ಮೀಟಿಂಗ್ ಮಾಡಿದಾಗ ಪ್ರತಿ ಹಂತದಲ್ಲೂ ನಾವು ಇದನ್ನ ನೋಡಿಕೊಂಡು ಫೋಕಸ್ ಏರಿಯಾ ನಾವು ಇದು ಮಾಡಿಕೊಂಡು ಮೊದಲನೇ ಹಂತದಲ್ಲಿ ಬಂದಿರುವಂಥದ್ದು ಎಷ್ಟು, ಫಸ್ಟ್ ಪ್ರಿಪರೇಟರಿಲಿ ನೀವು ನೋಡಿದ್ರೆ ಪಾಸ್ ಪರ್ಸೆಂಟ್ 52% ಫಸ್ಟ್ ಪ್ರಿಪರೇಟರಿ. ಇದರಲ್ಲಿ ಎಷ್ಟೊಂದು ಬರಿದಲೇ ಇರೋರು ಇದ್ದಾರೆ, ಅದನ್ನು ಸೇರಿಸಿ. ಎರಡನೇ ಪ್ರಿಪರೇಟರಿಗೆ ನಾವು ನೋಡಿದ್ರೆ 68.24%. ಇದರಲ್ಲೂ ಕೂಡ ಬರಿದಲೇ ಇರುವಂಥವ್ರು ಭಾಳಷ್ಟು ಚೆನ್ನಾಗಿದ್ದಾರೆ. ಸೊ ನಂಬರ್ಸ್ ನಾನು ಇವಾಗ ಅದನ್ನು ಹೇಳೋದ್ರಲ್ಲಿ ಇದಿಲ್ಲ. ಮೂರನೇ ಪ್ರಿಪರೇಟರಿ ಏನಿದೆ ಅಟ್ಲೀಸ್ಟ್ 80-85% ಅಂತೂ ಬಂದೇ ಬರುತ್ತೆ. ದಿಸ್ ವೀನು ಆ ಕೊನೆ 10-15% ಏನು ಅನುತ್ತೀರ್ಣರಾಗಿರ್ತಾರೆ ಈ 3 ಪ್ರಿಪರೇಟರಿ ಇದರಲ್ಲಿ, ಅಂಥವ್ರನ್ನ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀವಿ. ಅದು ನಮಗೆ ಬೇಕಾಗಿರುವಂಥದ್ದು. ಆ್ಯಕ್ಚುಲಿ ನಾನು ಮತ್ತು CO ಅವರು ಕೂಡ ಥರ್ಡ್ ಪ್ರಿಪರೇಟರಿ ಆದ ತಕ್ಷಣ ಯಾವಾಗ ನಮ್ಗೆ ರಿಸಲ್ಟ್ ಬರುತ್ತೆ ಆವಾಗ ನಮಗೆ DDP ಅವರು ಮತ್ತು ಲಾಸ್ಟ್ ಪ್ರಿಪರೇಟರಿ ಇದರಲ್ಲಿ DDP ಅವರು ಮತ್ತು ಎಲ್ಲ BOs ಜೊತೆ ಮತ್ತು CRPs ಕೂಡ ನಾವು ಕರೆದು ಯಾವುದಾಯಿತು, ಎಷ್ಟು ಮಕ್ಕಳಿದ್ದಾರೆ, ಯಾವ ಶಾಲೆಯಿಂದ ಎಷ್ಟು ಮಕ್ಕಳಿದ್ದಾರೆ, ಯಾವ ಕ್ಲಸ್ಟರಿಂದ ಎಷ್ಟಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ತೊಗೊತೀವಿ. ಅಂಥವ್ರಿಗೆ ನಾವು ಕೆಲವೊಂದು ಇದಿರುವಂಥದ್ದು ಬೇರೆಯವ್ರ ಕಡೆಯಿಂದನೂ ಕೂಡ ಏನಾದ್ರು ಸ್ಪೆಷಲ್ ಕ್ಲಾಸ್ ರೀತಿ ಮಾಡಿಸ್ಬೋದಾ, ಯಾವ ರೀತಿ ಅವನ್ನೂ ಕೂಡ ನೋಡ್ತೀವಿ. ಅವಶ್ಯಕತೆ ಇದ್ದರೆ, ಎಷ್ಟೊಂದು ಕಡೆ ಅವಶ್ಯಕತೆ ಇರೋದಿಲ್ಲ, ಅವಶ್ಯಕತೆ ಇದ್ದರೆ ಖಂಡಿತ ಅದಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಇದಕ್ಕೆ ಅಂದರೆ ಪ್ರಿಪರೇಟರಿ ಇದಕ್ಕೆ ನಮ್ಮ PUC ಇಲ್ಲ, ಇವರಿಗೆ 3 ಆಯಿತು. ಇದರಲ್ಲಿ ಒಂದೇ ಆಲ್ಮೋಸ್ಟ್ ಒಂದು ಎಕ್ಸಾಮ್ ಬರ್ದಂಗೆ ಆಯ್ತು ಅಂದರೆ ಆಲ್ ಟುಗೆದರ್. ಈಗ ಯಾವಾಗ ಎರಡನೇ ರಿಸಲ್ಟ್ ಆಗಿದೆ ಫಸ್ಟ್ ಪ್ರಿಪರೇಟರಿ 78%, ಸೆಕೆಂಡ್ 80%. ಎರಡು ಪ್ರಿಪರೇಟರಿ ಮಾಡಿದ್ದು ಗೌರ್ಮೆಂಟ್ ಕಾಲೇಜಸ್ಗೆ ಆಯಿತು. ಒಂದು ಈಗ ಅನ್ಏಡೆಡ್ ಬೇಸಿಕಲಿ ಇಲ್ಲಿ ಇರೋದು ಮೆಜಾರಿಟಿ ಯು ಫೈಂಡ್ ಅನ್ಏಡೆಡ್, ಅವ್ರಿಗೆ ಒಂದೇ ಪ್ರಿಪರೇಟರಿ ಆಯಿತು. ಯಾಕಂದ್ರೆ ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಇದಂತ ಅದೆಲ್ಲ ಇದಿತ್ತು. ಬಟ್ ಇನ್ ಟರ್ಮ್ಸ್ ಆಫ್ ಅಸೆಸ್ಸಿಂಗ್, ಬಿಕಾಸ್ ದಿ ಆಬ್ಜೆಕ್ಟಿವ್ ಇಸ್ ನಾಟ್ ಟು ಲೀವ್ ಎನಿಬಡಿ ಬಿಹೈಂಡ್ ಅಂತ ಇದರಲ್ಲಿ ಇದರಲ್ಲಿ ನಿಮಗೆ ಯು ಫೈಂಡ್ ಇಟ್, ಬಿಕಾಸ್ ಇಲ್ಲಿ 3 ಇದರಲ್ಲಿ ನೀವು ಅಸೆಸ್ ಮಾಡಿ ಇದು ಮಾಡೋ ಇದರಲ್ಲಿ ಇದನ್ನ ಇಸ್ ಇಟ್ ಫೈಂಡಿಂಗ್ ವೆರಿ ಹಾರ್ಡ್ ಟು ಗೆಟ್ ಅ ಐಡಿಯಾ ಆಫ್. ಈಗ ನಮ್ದೇನು ಇದಾಗ್ತಿದೆ, ಫಸ್ಟು ನಮ್ಮದು ಮೇನ್ ಆಗಿ ನಮ್ದಿರೋದು ನಮ್ಮ ಗೌರ್ಮೆಂಟ್ ಶಾಲೆ. ಲೆಟ್ ಅಸ್ ಬಿ ವೆರಿ ಕ್ಲಿಯರ್. ನಮ್ಮ 100% ಸರ್ಕಾರಿ ಶಾಲೆಗಳದ್ದು ಏನಿದೆ ಅಥವಾ ಶಾಲಾ ಕಾಲೇಜ್ಗಳು ಏನಿದೆ ಅದು ನಮ್ಮ ಫಸ್ಟ್ ಇದು ತಗೊಳ್ಳೋದು. ಏಡೆಡ್ ಶಾಲೆಗಳು ನಮ್ದು ಏನೇನು ಬರುತ್ತೆ ಅದನ್ನೂ ಕೂಡ ನಮ್ಮದೇ, ಯಾಕಂದರೆ ಅವರಿಗೆ ಸ್ಯಾಲ್ರಿ ಎಲ್ಲ ಕೊಡ್ತಿರೋದು ನಾವೇ ಇದ್ರೂ ನಾವು. ಸೊ ಏಡೆಡ್ ಮತ್ತು ಸರ್ಕಾರಿ ಶಾಲೆಗಳು ಅಂತ ನಮ್ಮದೇನು ಡಿಫ್ರೆನ್ಸ್ ಇಲ್ಲ, ಜಸ್ಟ್ ನಮ್ಮ ಮಾಹಿತಿಗಷ್ಟೇ ನಾವು ಮಾಡ್ತೀವಿ. ಏನೈಸೇ ಸರ್ಕಾರಿ ಶಾಲೆ ನಾವು ಏಡೆಡ್ ಕೂಡ ಇನ್ಕ್ಲೂಡ್ ಮಾಡಿದ್ವಿ ನಂಬರ್ ತಗೊಳ್ಳೋದು. ಈ ಮಗು ಪಾಸ್ ಆಗಲಿಲ್ಲ ಅಂದ್ರೂ ನಮ್ಮದೇನೆ ಇದು, ಆ ಮಗು ಪಾಸ್ ಆಗಲಿಲ್ಲ ಅಂದ್ರೂ. ಸರ್ಕಾರಿದು ಸ್ವಲ್ಪ ಇಟ್ ಈಸ್ ಟ್ರಿಕ್ಕಿ, ಅಂದರೆ ಪ್ರೈವೇಟ್ ಇಸ್ ಇಟ್ಸ್ ಅ ಬಿಟ್ ಟ್ರಿಕ್ಕಿ. ಈಗ ಸಮ್ ಆಫ್ ದಿಸ್ ಪ್ರೈವೇಟ್
ಈಗ ಹೇಳ್ತಾರೆ ವಿ ನೋ ಹೌ ಟು ಗೆಟ್ ಅವರ್ ಸ್ಟೂಡೆಂಟ್ಸ್ ಬಿಕಾಸ್ ದೇ ಆಲ್ಸೋ ನೋ ಬಿಕಾಸ್ ನಮಗಿಂತ ಚೆನ್ನಾಗಿ ಅವರೇನೆ ಆಗಲೇ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಇಂಥ ಮಗು ಸ್ವಲ್ಪ ಇದರಲ್ಲಿದೆ, ಮ್ಯಾಥ್ಸಲ್ಲಿ ಇದೆಯಾ, ಸೈನ್ಸಲ್ಲಿ ಇದೆಯಾ, ಸೋಷಿಯಲ್ ಸೈನ್ಸಲ್ಲಿ ಇದೆಯಾ, ಆ ಥರ ನೋಡ್ಬಿಟ್ಟು ಅವ್ರು ಆಗಲೇ ಸ್ಟಾರ್ಟ್ ಮಾಡಿರ್ತಾರೆ. ಕೆಲವೊಂದು ಪ್ರೈವೇಟಿಂದ ಮೊನ್ನೆ ನಾನು ಎನ್ಕ್ವೈರ್ ಮಾಡ್ಬೇಕಾದ್ರೆ ಅವರಾಗಲೇ ಪ್ರಿಪ್ರೇಟರಿ ರೀತಿ ಸಬ್ಜೆಕ್ಟ್ ವೈಸ್ ಪ್ರಿಪ್ರೇಟರಿ ಕೂಡ ಮಾಡಿದ್ದಾರೆ ಒಳ್ಳೊಳ್ಳೆ ಪ್ರೈವೇಟ್ ಸ್ಕೂಲ್ಸಲ್ಲಿ, ಗ್ರಾಮಾಂತರದೂ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಪ್ರೈವೇಟ್ ಇದರಲ್ಲಿ ನಾವು ಒಂದು ಹಂತಕ್ಕೆ ಮಾನಿಟರ್ ಮಾಡ್ತೀವಿ ಹೊರತು ನಮ್ಮಲ್ಲಿ ಮಕ್ಕಳಿಗೆ ಹೋಗುವಷ್ಟು ಡೀಪಾಗಿ ನಾವು ಹೋಗೋದಿಲ್ಲ. ನಾರ್ಮಲ್ ವಿ ಜಸ್ಟ್ ಮೇಕ್ ಶೋರ್ ದಟ್ ಇದೆಲ್ಲ ಇದರಲ್ಲಿ 100% ಮಾಡ್ತೀವಿ ಅಂತ ಒಂದು. ಎರಡನೇದು ಪ್ರೈವೇಟ್ ಹಂತದಲ್ಲಿ ಏನಂದರೆ ಹೆಚ್ಚು ಪರ್ಸೆಂಟೇಜ್ ಮಾರ್ಕ್ಸ್ ಬಂದಷ್ಟು ಅವ್ರಿಗೆ ಒಳ್ಳೇದು, ನೆಕ್ಸ್ಟ್ ವರ್ಷಕ್ಕೆ ಅಡ್ಮಿಷನ್ಗೂ ಕೂಡ ಅವ್ರಿಗೇನೆ ಇದಾಗುತ್ತೆ ಒಳ್ಳೆ ಇದು. ಸೊ ಎವ್ರಿಬಡಿ ವಿಲ್ ಮೇಕ್ ಶೋರ್ ದಟ್ 100% ಇದರಲ್ಲಿ ಮಾಡೋದಕ್ಕೆ ಅವ್ರ ಕಡೆಯಿಂದ ಪ್ರಯತ್ನ ಇಷ್ಟೇ ಇದೆ. PUC ಇದರಲ್ಲಿ ಎರಡು ಪ್ರಿಪರೇಟರಿ ಏನು ವಾಟ್ಸ್ ದಿ ಶಾರ್ಟ್ ಕಮಿಂಗ್ಸ್ ಆರ್ ಎನಿಥಿಂಗ್. ಈಗ ಇದರಲ್ಲಿ ಹೇಳಿದ್ರಲ್ಲ, ಈಗ 52% 62 ಅಂತ ಹೇಳಿದ್ರಿ. 68 PUCಲಿ 78% ಫಸ್ಟ್ 85% ಫಸ್ಟ್ ಡಿವಿಷನ್, 85% ಸೆಕೆಂಡ್. ಥರ್ಡ್ ಯಾವಾಗಿರೋದು? ಥರ್ಡ್ ಇಲ್ಲ. ಈಗ ಇನ್ನು 1 ಅಥವಾ 2 ದಿನದಲ್ಲೇ ನಾವು ಇದು ಮಾಡ್ತಿದ್ದೀವಿ. ಒಂದು ಸೆಪ್ರೇಟ್ ಲ್ಯಾಂಡ್ಲೈನ್ ಬೇಕಾ ಅಥವಾ ಇರೋ ಲ್ಯಾಂಡ್ಲೈನೇ ಉಪಯೋಗಿಸ್ಕೋಬೋದಾಗಿ ಅನಿಸ್ತೀವಿ. ಸೊ ಏನೂ ಇದಿಲ್ಲ, ಬಿಕಾಸ್ ಒಬ್ಬರು ತಜ್ಞರನ್ನ ಯಾವಾಗಲೂ ಬಂದು ಕೂರಿಸೋದಕ್ಕಾಗಲ್ಲ ಅಂತಿರೋದ್ರಿಂದ ಬರೀ ನಾವು ಕಾಲ್ಸ್ ಅಷ್ಟೇ ತೊಗೊತೀವಿ, ಅವರಿಂದ ಏನು ವಿಷಯ ಅಂತ ತಿಳ್ಕೊತೀವಿ. ವಿಷಯಗಳು ಭಾಳಷ್ಟು ಇರುತ್ತೆ. ಇವಾಗ ನಮಗೂ ಕೂಡ ಭಾಳಷ್ಟು ಕಾಲ್ ಬರ್ತಾ ಇದೆ, ಪಕ್ಕದ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ನಮಗೆ ಓದೋಕ್ಕಾಗ್ತಿಲ್ಲ. ಕೆಲವೊಂದು ಸರಿ ನಮಗಷ್ಟು ಇದು ಅಂತ ಅನಿಸಲೇ ಇರ್ಬೋದು, ಬಟ್ ಇಟ್ಸ್ ಅ ವೆರಿ ಸೀರಿಯಸ್ ಮ್ಯಾಟರ್. ಅಂಥ ಸಮಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಗ್ರಾಮ ಪಂಚಾಯತಿ ಹಂತದಲ್ಲಿ ಮತ್ತು ನಮ್ಮ ರೆವೆನ್ಯೂ ವಿಲೇಜ್ ಅಕೌಂಟೆಂಟ್ನು ಕೂಡ ಕಳಿಸ್ಬಿಟ್ಟು ಯಾವ ಸಮಯದಲ್ಲಿ ಅವರು ಓದ್ತಾರೆ ಆ ಸಮಯದಲ್ಲಿ ಏನು ಕೆಲಸ ಆಗದಲ್ಲೇ ರೀತಿ ನೋಡ್ಕೊಳ್ಳೋದಕ್ಕೂ ಕೂಡ ನಾವು ಮಾಡ್ತೀವಿ. ಸೊ ಇದೆಲ್ಲ ಲೋಕಲ್ ಹಂತದಲ್ಲಿ ಮಾಡುವಂಥ ಒಂದು ಇದು. ಎರಡನೇದು ಮೇನ್ ರೋಡಲ್ಲಿ ಇರುತ್ತೆ, ವಾಹನಗಳು ಜಾಸ್ತಿ ಇದಿರುತ್ತೆ, ನನಗೆ ಓದೋಕ್ಕಾಗ್ತಿಲ್ಲ ಅನ್ನೋದು ಬರುತ್ತೆ. ಮೂರನೇದು ಮನೇಲಿ ಜಗಳಗಳಿದ್ದಾಗಲೂ ಕೂಡ ಓದೋಕ್ಕಾಗೋದಿಲ್ಲ ಅಂತ ಬರುತ್ತೆ. ನಾಲ್ಕನೇದು ಬೇರೆ ಬೇರೆ ರೀತಿ ಹೆದರಿಕೆ ಇರುವಂಥ ಬಂದಿರುವಂಥ ಕೂಡ ನನಗೆ ಕಾಲ್ಸ್ ಬಂದಿದೆ. ಸೊ ವಿ ಡೋಂಟ್ ನೋ ಒಂದು ಮಗುಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಕೆಲವೊಂದು ರೀತಿ ಯಾವುದೇ ರೀತಿ ಇದ್ರೂ ಬೆಟರ್ ತಜ್ಞರೇ ಇದು ಮಾಡೋದು ಬೆಟರ್ ಅಂತೇಳಿ ನಾವು ಫಸ್ಟ್ ಅವರಿಂದ ಮಾಹಿತಿ ತೊಗೊತೀವಿ. ಒಂದು ದಿನಕ್ಕೆ ಯಾವ ತಜ್ಞರನ್ನ ನಾವು ಮಾಡಿದ್ವಿ, 1 ಗಂಟೆ ಒಬ್ಬೊಬ್ಬರಿಗೆ ಕಾಲ್ ಮಾಡಿಕೊಂಡು ಅವರಿಗೆ ಮಾಹಿತಿ ಅಥವಾ ಅವ್ರ ಜೊತೆ ಮಾತಾಡುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಮಾಡಬೇಕು ಅಂತೇಳಿ. ತಜ್ಞರು ಯಾರ್ಯಾರು ಅಂತೇಳಿ ನಾವು DMO ಬ್ಲಾಕ್ ಮತ್ತು DHO ಈಗಾಗಲೇ ನಾವು ಕೇಳಿದ್ದೀವಿ. ಮತ್ತೊಂದ್ಸರಿ ಅವರಿಗೆ ರಿಮೈಂಡ್ ಮಾಡಿ ಅವರ ಒಂದು ಲಿಸ್ಟ್ ಇದು ಕೊಟ್ಮೇಲೆ ಆಯಾ ದಿನ ಅವರಿಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಒಂದು SSLC and PUC. ಫಸ್ಟು ನಮ್ಮದು PUC ಮುಂಚೆ ಇದಿರೋದ್ರಿಂದ PUCದು ನಾವು ಇದು ಮಾಡ್ತೀವಿ, ನಂತರ SSLCದು ಕೂಡ ಇದೆ, ಬಟ್ ಜೊತೆಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬಯೋಮೆಟ್ರಿಕ್ ಏನು ಅಟೆಂಡೆನ್ಸ್ ಇದೆಯಲ್ಲ, ದಿಸ್ ಇಸ್ ಓನ್ಲಿ ಫಾರ್ PU ಆರ್ ಇಸ್ ಇಟ್ ಅಪ್ಲಿಕಬಲ್ ಫಾರ್ SSLC? 10th ಮತ್ತು ಇದು 10th ಕಂಪಲ್ಸರಿ ಮಾಡಿದ್ದಾರೆ ಬಯೋಮೆಟ್ರಿಕ್. ಬಿಕಾಸ್ ವಾಟ್ ಐ ಹರ್ಡ್, ಈಗ ಮೊನ್ನೆ ಈಗ ರೀಸೆಂಟಾಗಿ JEE ಫಸ್ಟ್ ಅಟೆಂಪ್ಟ್ ಒಂದು ಆಯಿತು, ಅದರಲ್ಲಿ ದೇರ್ ವರ್ ಕಂಪ್ಲೇಂಟ್ಸ್ ಅಬೌಟ್ ಅಥೆಂಟಿಕೇಶನ್ ಆಫ್ ಇದು ಇಟ್ಸ್ ಟೇಕಿಂಗ್ ಟೈಮ್ ಇನ್ ದಿಸ್ ಒನ್. ಅಂದರೆ ಚೆಕ್ ಮಾಡಬೇಕು ಎಲ್ಲಿ ಇದು ಹಂಗಾಗಿ ದ ಡಿಲೇ ಇನ್ ಗೆಟಿಂಗ್ ದಟ್, ಬಿಕಾಸ್ ಈ ಆಧಾರ್ ಅಥೆಂಟಿಕೇಶನ್ ಇದು ಫಿಂಗರ್ ಪ್ರಿಂಟ್ ಡಿಲೇ ಆಯಿತು ಅಂತ ಅಂಬೋದು. ಮೈ ಪಾಯಿಂಟ್ ಇಸ್, ಈಗ ದಟ್ ವಿಲ್ ನಾಟ್ ಬಿ ಅನ್ ಇಶ್ಯೂ. ಬಯೋಮೆಟ್ರಿಕ್ ಏನಕ್ಕೆ ಇದಾಗುತ್ತೆ ಅಂದರೆ, ಈ ಬಯೋಮೆಟ್ರಿಕ್ ಬಂದರೆ ಈಗ ಒಂದು ಸೆಂಟರಲ್ಲಿ ಒಂದು 10 ಜನ ಬರಬೇಕು, 10 ಜನ ಬಂದಿದ್ದಾರೋ ಇಲ್ಲೋ ಅಂತ ನಮಗೆ ಆನ್ಲೈನ್ ಮಾಹಿತಿ. ಆನ್ಲೈನಲ್ಲಿ ಏನಾದ್ರು ಇಶ್ಯೂ ಇದ್ದರೆ ಅವರಿಂದ ಫೋನಲ್ಲಿ ಅಥವಾ ಇದರಲ್ಲಿ ಆ ಮುಖ್ಯಸ್ಥರಿಂದ ನಾವು ಮಾಹಿತಿ. ಯಾಕಂದರೆ ಇದರಲ್ಲಿ ಇವರು CET ಇವರು ಇದ್ರ ಪ್ರಕಾರ ಅವ್ರು ಹೇಳಿದ್ದು, ಕೀಪ್ ಯುವರ್ ಅವರ ಗೈಡ್ಲೈನ್ಸ್ ಅಂದರೆ ಪ್ರಿಪ್ರೇಟ್ ಇದಕ್ಕೆ ಅವ್ರು ಹೇಳಿದ್ದು, ಆಸ್ಕ್ ಸ್ಟೂಡೆಂಟ್ಸ್ ಟು ಗೆಟ್ ದೇರ್ ಅಪ್ಡೇಟ್ಸ್, ಆಧಾರ್ ಅಪ್ಡೇಟ್ಸ್ ಡನ್ ಅಂತ ಇದು ಹೇಳಿ ಅಂದರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆ ರೀತಿಯಿಂದ ಏನಾದರೂ ಹ್ಯಾಸ್ ದ್ಯಾಟ್ ಬೀನ್ ಚೆಕ್ ಅವರೆಲ್ಲ ಇದರಲ್ಲಿ ಸ್ಟೂಡೆಂಟ್ಸ್, ಬಿಕಾಸ್ ಐ ಆಮ್ ಸೇ ಯುವರ್ ಗವರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಇದಕ್ಕೆ ಐ ಆಮ್ ಸೇ SSLC ಆಸ್ ವೆಲ್ as PUC ಇದರಲ್ಲಿ ದಟ್ ಒಂದು ಗೈಡ್ಲೈನ್ಸ್ ಏನೇ ಇದಾದ್ರೂ ಕೂಡ ಸ್ಟೂಡೆಂಟ್ಸ್ ಮೇಲೆ ನಾವು ಜಾಸ್ತಿ ಪ್ರೆಷರ್ ಹಾಕೋದಿಲ್ಲ. ಬಯೋಮೆಟ್ರಿಕ್ ರಿಲೇಟೆಡ್ ಆಗಲಿ ಅಥವಾ ಅವ್ರ ಹಾಜರಾತಿಗೆ ಸಂಬಂಧ ಯಾವುದೇ ರೀತಿ ಒಂದು ಇದಾಗಲಿ, ಏನೇ ಅಲ್ಲಿ ಅಡೆತಡೆ ಇರ್ಬೋದು ಕೂಡ ವಿಲ್ ಸಾಲ್ವ್ ಇಟ್. ಸೊ ಅದನ್ನು ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಒಂಥರ ಆತಂಕ ಬರೋ ರೀತಿ ನಾವು ಯಾವುದೂ ಮಾಡೋದಿಲ್ಲ. ಲೋಕಲಾಗೆ ಏನು ಮಾಡ್ತೀವಿ, ಇಫ್ ಯು ವಾಂಟ್ ದ ಇನ್ಫಾರ್ಮೇಷನ್ ವಿಲ್ ಮ್ಯಾನ್ಯುವಲಿ ಟೇಕ್ ಇಟ್ ಅಂತ ಒಂದು ಇದನ್ನು ಕೂಡ ಮಾಡ್ತೀವಿ. ಬಿಕಾಸ್ ಸಮ್ಟೈಮ್ ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್. ಆಮೇಲೆ ಇದಕ್ಕೆ ಈ ಸ್ಪೆಷಲ್ ಚಿಲ್ಡ್ರನ್ಗೆ ಇದಕ್ಕೆ ಲಾಸ್ಟ್ ಇವರಿಗೆ ಇವರಿಗೆ ದೋಸ್ ಆರ್
ಬೆಡ್ ರಿಡನ್ ಆರ್ ಅನೇಬಲ್ ಟು ಫಿಸಿಕಲಿ ಮೂವ್ ಅಂಥವರಿಗೆ ಸ್ಪೆಷಲ್ ಅಂತ ಸೆಂಟರ್ಸ್ ಮಕ್ಕಳು ಯಾವುದು ಇಲ್ಲ ನಮ್ಮಲ್ಲಿ. ಯಾವ್ದಾದ್ರು ಬೆಡ್ ರಿಡನ್ ಮಕ್ಕಳಿದ್ದಾರೆ? ಬೆಡ್ ರಿಡನ್ ಮಕ್ಕಳಿದ್ದಾರೆ ಇವಾಗ ಎಷ್ಟು? ಪರೀಕ್ಷೆಗಳು ಎಷ್ಟು ಗೊತ್ತಿಲ್ಲ. ಅಪ್ಲೈ ಮಾಡಿದವರು ಹಾಂ ಅವರು ಬರ್ತಾರೆ, ಒಂದು ಈಗ ಅವರಿಗೆ ಸ್ಕ್ರೈಬ್ ವ್ಯವಸ್ಥೆ ಇಲ್ಲ, ಮನೆಯಲ್ಲಿ ಬರೆಯುವಂಥ ಯಾವುದು ವ್ಯವಸ್ಥೆ ಇದೆಯಲ್ಲ ಅಲ್ಲ. ಸೊ ಅದನ್ನ ಒಂದು ಫೈಂಡ್ ಔಟ್ ಮಾಡಿ. ದಟ್ಸ್ ಅ ಗುಡ್ ಕ್ವಶನ್. ನನಗೆ ಅದೊಂದು ಮಾಹಿತಿ ಸಿಗಬೇಕು. ನಾನು ಹಾಜರಾತಿ ಬಗ್ಗೆ ಹೇಳಿದ್ದು, ಅವ್ರಿಗೆ ಮಕ್ಕಳದ್ದು ಇದು ಅಂತೆಲ್ಲ ಹೇಳಿದ್ದು. ನಮ್ಮ ಇವ್ರದ್ದು ಹಾಜರಾತಿಗೆ ಅಂದರೆ ಸ್ಕೂಲ್ ಇದಾಕಿನಿಂಗ್ ಅಂದರೆ ಪರೀಕ್ಷಾ ಇದರದ್ದು ಇದು ಮಾಡಿ ಅವರಿಗೆ ಅಷ್ಟೇ ಇದೆ. ಅಲ್ಲ, ಅವರಿಗೆ ಸ್ಪೆಷಲ್ ಅಂದರೆ ಅವರು ನಿಯರ್ ಬೈ ಸೆಂಟರ್ ಆರ್ ಸೆಟ್ಟಿಂಗ್ ಅಪ್ ಸಪ್ರೇಟ್ ಸೆಂಟರ್ ಫಾರ್ ದೆಮ್, ಅಂದರೆ ಅಲ್ಲಿ ಬಂದು ಅವ್ರು ಬರೆಯೋಕ್ಕೆ ಅಂದರೆ ಈಗ ಅವ್ರದ್ದು ಸಂಪೂರ್ಣ ಮಾಹಿತಿ ಇನ್ನೂ ನಮಗೆ ಸಿಕ್ಕಿಲ್ಲ. ಬೆಡ್ ರಿಡನ್ ಎಷ್ಟು ಜನ ಅಂತ. ಈಗ ನಾರ್ಮಲಿ ಒಂದು ವಾರ ಮುಂಚೆ ನಮಗೆ ಇದರೆಲ್ಲ ಇಷ್ಟೊತ್ತಿಗೆ ಆಗಲೇ ಬಂದಿರುತ್ತೆ. ಬಟ್ ಫೈನಲೈಸ್ ನಮ್ದಿದಾಗ ಒಂದು ವಾರ ಮುಂಚೆ. ಆ ಥರ ಸ್ಪೆಷಲ್ ಕೇಸಸಲ್ಲಿ ಯಾವ ರೀತಿ ಇದು ಮಾಡಬೇಕು, ಆಂಬ್ಯುಲೆನ್ಸ್ ಕಳಿಸಿ ಅಥವಾ ಸ್ಟ್ರೈಕ್ ವ್ಯವಸ್ಥೆ ಎಲ್ಲದೂ ನಮ್ದು ಹಾಗೆ ಆಗುತ್ತೆ. ಸೊ ದೋಸ್ ಆರ್ ಸ್ಪೆಷಲ್ ಕೇಸಸ್. ಅದು ಎಷ್ಟು ನಂಬರ್ಸ್ ಅಂತ ನಾವು ಫೈನಲ್ ಆಗಿ CDPI ಆಫೀಸಿಂದ ಕೊಲೆಕ್ಟ್ ಮಾಡಿ ತೊಗೊಂಡ್ವಿ. ಯೂಸ್ ಇದೆ ಈಗ ಯೂಸ್ ಇದೆ SLCಲಿ ನಂಬರ್ಸ್ ಇದೆಯಾ? ಅದು 29,397 ಡಿವಿಷನ್ ಕೊಟ್ಬಿಡಿ. ಆಯ್ತು, ಗಂಡು ಮಕ್ಳು ಎಷ್ಟು ಹೆಣ್ಮಕ್ಳು ಎಷ್ಟು ಕೊಡ್ತೀವಿ. ಮತ್ತೆ ಬೇರೆ ಏನಾದ್ರು ಇದೆ? ಮನೆ ಭೇಟಿ ಯಾವಾಗ? ಮನೆ ಭೇಟಿ ಅಂತ ಇಲ್ಲಲ್ಲ, ಯಾಕಂದರೆ ಹಿಂದೆಲ್ಲ ಇನ್ವಾಲ್ವಿಂಗ್ ಯು ಅಂದರೆ ಮನೆ ಭೇಟಿ ಎಲ್ಲ ಬೇಡ, ಪ್ರೈವೇಟ್ ಇದರಲ್ಲಿ ಯಾಕೆ. ಬಟ್ ಶಾಲಾ ಭೇಟಿ ಅಂತೂ ಖಂಡಿತ ಆಗುತ್ತೆ. ಈ ವಾರ ನಮ್ದು ಇದಿಲ್ಲ, ಬಟ್ ನಾನು ಮತ್ತೆ CO ಅವರು ಒಟ್ಟಿಗೆ ಕೂಡಿ ಮುಂದಿನ ವಾರ ಕಡೆ ನೋಡಬೇಕು ಅಂತ. ಒಂದು ಅರ್ಬನ್, ಇನ್ನೊಂದು 1 ಅಥವಾ 2 ರೂರಲ್ ನಮಗೆ ಮಾಡಬೇಕು ಅಂತೇಳಿ. ಸೊ ಸ್ಕೂಲ್ಸ್ ಅಡಿಲಿ ಟೋಟಲ್ ನಮ್ಮ 29,397 ಇದೆ. ಇದ್ರದ್ದು ಬರೀ 27,000 ಇದೆ. ಓಕೆ, ರೆಗ್ಯುಲರ್ ಅಡಿಲಿ ಅಂದರೆ ನಾವು ಬರೀ RF ಮಾತ್ರ ನಮ್ಮಲ್ಲಿ ಡಿವಿಷನ್ ಇದೆ. ಅಂದರೆ ನಮ್ಮ ಶಾಲಾ ಮಕ್ಕಳು, ಗೌರ್ಮೆಂಟ್ ಶಾಲೆ ಮಕ್ಕಳದು ಫಸ್ಟ್ ಟೈಮ್ ಬರೆಯುವಂಥದ್ದು. ಟೋಟಲ್ 27,633 ಮಕ್ಕಳಲ್ಲಿ ಬಾಯ್ಸ್ 14,042 ಇದ್ದಾರೆ. ಗರ್ಲ್ಸು 13,591. ಸೊ ಇದು ನಮ್ಮ PF, RR, PR ಈ 3 ಮಕ್ಕಳನ್ನ ನಮಗೆ ಡಿವಿಷನ್ ಸಿಕ್ಕಿಲ್ಲ. ನಾವು ತಕ್ಷಣ ಅದನ್ನು ಕೂಡ ಒಂದು ತಗೊಳ್ಳಿ. ಮೇಜರ್ RF 27,633ರಲ್ಲಿ 14,042 ಬಾಯ್ಸ್ ಇದ್ದಾರೆ, 13,591 ಗರ್ಲ್ಸ್. ಓಕೆ, ಎಲ್ರಿಗೂ ಧನ್ಯವಾದಗಳು. ಸ್ವಲ್ಪ ತಮ್ಮ ಕಡೆಯಿಂದನೂ ಕೂಡ ಈ ಪರೀಕ್ಷೆಯ ರೀತಿ ಏನು ಭಯ ಅಥವಾ ನಿಶ್ಚಿಂತೆಯಿಂದ ಬರೆಯೋದು ಅಂತ ಕಾರ್ಯಕ್ರಮಗಳು ಅಥವಾ ಬರವಣಿಗೆಗಳು ಕೂಡ ತಾವು ಬರುವ 1 ತಿಂಗಳಲ್ಲಿ ಬಹಳಷ್ಟು ಹೆಚ್ಚು ಮಾಡಬೇಕು ಅಂತ ಈ ಮೂಲಕ ನಾನು ನಿಮಗೆ ಥ್ಯಾಂಕ್ ಯು ವೆರಿ ಮಚ್.